ಹಿಟ್ಟು ನಾದುವ ಕೆಲಸವೇ ಇಲ್ಲ, ಹಿಟ್ಟು ನಾದುವ ತಲೆನೋವೇ ಇಲ್ಲ. ನಾದದೆ ಮಾಡುವ ಈ ಚಪಾತಿ ತುಂಬಾನೇ ಸಾಫ್ಟ್. ಅದರ ಜೊತೆಗೆ ಒಂದು ಒಳ್ಳೆಯ ನಾರ್ತ್ ಇಂಡಿಯನ್ ಗ್ರೇವಿ ಮಶ್ರೂಮ್ ಕರಿಯನ್ನು ತೋರಿಸ್ತಾ ಇದ್ದೇನೆ. ಇವತ್ತು ಸಾಫ್ಟ್ ಆಗಿ ನಾದದೆ ಮಾಡುವಂತಹ ಚಪಾತಿ ಮತ್ತೆ ಒಂದು ನಾರ್ತ್ ಇಂಡಿಯನ್ ಕರಿಯನ್ನು ತೋರಿಸ್ಲಿಕ್ಕಿದ್ದೇನೆ. ಹಾಯ್ ಆಲ್, ದಿಸ್ ಇಸ್ ಸಂಧ್ಯಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನನ್ನ ಯೂಟ್ಯೂಬ್ ಫ್ಯಾಮಿಲಿ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಒಂದು ಒಳ್ಳೆಯ ನಾರ್ತ್ ಇಂಡಿಯನ್ ಕಾಂಬೋ ಒಂದಿಗೆ ಬಂದಿದ್ದೇನೆ. ಚಪಾತಿ, ಸಾಫ್ಟ್ ಚಪಾತಿ ಮತ್ತು ಮಶ್ರೂಮ್ ಕರಿಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕಿದ್ದೇನೆ. ಏನಪ್ಪ ಇದು ಚಪಾತಿ ಎಲ್ರಿಗೆ ಗೊತ್ತಿರುವಂಥದ್ದೇ, ಅದರಲ್ಲಿ ಶೇರ್ ಮಾಡುವಂಥದ್ದು ಏನಿದೆ ಅಂತ ಅಲ್ವಾ. ನಾದದೆ ಮಾಡುವಂಥ ಚಪಾತಿಯನ್ನು ತೋರಿಸ್ತಾ ಇದ್ದೇನೆ. ತುಂಬಾ ಸಾಫ್ಟ್ ಮತ್ತು ಡಿಲಿಷಿಯಸ್. ಇವಾಗ ಅದನ್ನು ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡೋರಾಗಿದ್ದರೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಿಮಗೆ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳ್ತೀನಿ. ಹಾಗಾದರೆ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು ಇಲ್ಲಿ ನಾರ್ತ್ ಇಂಡಿಯನ್ ಕರಿ ಮಶ್ರೂಮ್ ಮಸಾಲ ತೋರಿಸ್ತಾ ಇದ್ದೀನಿ. ತುಂಬ ಸುಲಭವಾಗಿ ಮಾಡುವಂತಹ, ಟೇಸ್ಟಿಯಾಗಿ ಮಾಡುವಂತಹ ಮಶ್ರೂಮ್ ಮಸಾಲದ ರೆಸಿಪಿಯನ್ನು ತೋರಿಸ್ತಾ ಇದ್ದೇನೆ. ಮೊದಲಿಗೆ ನಾನು ಒಂದು ಮಸಾಲೆಗೆ ಒಂದು ಪೇಸ್ಟ್ ಮಾಡಬೇಕು. ಆ ಮಸಾಲೆ ಪೇಸ್ಟನ್ನು ಇಲ್ಲಿ ತೋರಿಸ್ತಾ ಇದ್ದೇನೆ. ಒಂದು ಕಡಾಯಿಯಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ. ಎಣ್ಣೆ, ಬೆಣ್ಣೆ, ತುಪ್ಪ ಯಾವ್ದು ಕೂಡ ಹಾಕ್ಕೋಬೋದು. ಇಲ್ಲಿ ಒಂದು 2 ಈರುಳ್ಳಿಯನ್ನು ಈ ರೀತಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಹುರಿತಾ ಇದ್ದೇನೆ. ಇದೆಲ್ಲ ಮಾಡ್ತಾ ಇರೋದು ನಾವು ಮಸಾಲೆಯ ಪೇಸ್ಟು. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇರುವಾಗ ಒಂದು 2 ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ. ಎಲ್ಲ ಸಣ್ಣದಾಗಿ ಹೆಚ್ಕೊಂಡಿಲ್ಲ, ದಪ್ಪದಾಗಿ ಹೆಚ್ಕೊಂಡಿದ್ದೇನೆ. ಇದನ್ನೆಲ್ಲ ಹುರಿದುಬಿಟ್ಟು ನಾವು ಮಸಾಲೆ ಮಾಡ್ತಾ ಇದ್ದೇವೆ. ಹಸಿಮೆಣಸಿನಕಾಯಿಗೆ ಎಷ್ಟು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ನಾನೊಂದು 3ರಿಂದ 4 ಖಾರ ಇರುವಂಥ ಹಸಿಮೆಣಸಿನಕಾಯಿನ ಹಾಕಿದ್ದೇನೆ. ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದರ ಜೊತೆಗೆ ನಾನು ಬೆಳ್ಳುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ. ಬೆಳ್ಳುಳ್ಳಿ ಮತ್ತು ಒಂದು ಅರ್ಧ ಇಂಚಷ್ಟು ಜಿಂಜರ್, ಇವೆರಡೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ. ನೋಡಿ, ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನಾದದೆ ಮಾಡುವಂತಹ ಚಪಾತಿಯನ್ನು ಈ ಟ್ರಿಕ್ಕನ್ನು ನಾನು ಇಂಟರ್ನೆಟ್ಟಲ್ಲಿ ನೋಡಿದ್ದೆ. ಅದು ವೈರಲ್ ಆಗಿದೆ. ಹಾಗಾಗಿ ನಾನು ಕೂಡ ಟ್ರೈ ಮಾಡಿ ನೋಡೋಣ ಅಂತ ನೋಡಿದೆ. ತುಂಬ ಚೆನ್ನಾಗಿ ಅನಿಸ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇವತ್ತು. ರೆಸಿಪಿ ಆದಮೇಲೆ ಅದನ್ನು ಕೂಡ ತೋರಿಸ್ತೇನೆ. ಇವಾಗ ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಅದೇ ಕಡಾಯಿಯಲ್ಲಿ ಈಗ ನಾನು 1 ಚಮಚ ಎಣ್ಣೆ ಇದೆ, ಮಶ್ರೂಮನ್ನು ಹೆಚ್ಚಿರುವಂತಹ ಮಶ್ರೂಮನ್ನು ಹಾಕ್ತಾ ಇದ್ದೇನೆ. 2 ಬಾಕ್ಸ್ ಮಶ್ರೂಮ್ ತಗೊಂಡಿದ್ದೇನೆ. ಮಶ್ರೂಮನ್ನು 2 ಅಥವಾ 3 ಭಾಗದಲ್ಲಿ ಕಟ್ ಮಾಡಿ ಈ ರೀತಿ ಚೆನ್ನಾಗಿ ಕ್ಲೀನ್ ತೊಳೆದು ಇವಾಗ ಹಾಕ್ತಾ ಇದ್ದೇನೆ. ಇದನ್ನು ಇವಾಗ ಚೆನ್ನಾಗಿ ಆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೋಬೇಕು. ನೀರೇನು ಹಾಕುವಂಥದ್ದು ಅವಶ್ಯಕತೆ ಇಲ್ಲ. ತುಂಬಾ ನೀರು ಬಿಟ್ಕೊಳ್ಳುತ್ತೆ ಮಶ್ರೂಮ್, ಹಾಗಾಗಿ ನೀರಂದು ಹಾಕ್ಕೋಬೇಡಿ. ಇವಾಗ ಚೆನ್ನಾಗಿ ಫ್ರೈ ಮಾಡಬೇಕು. ಇದನ್ನು ಸ್ವಲ್ಪ ಹೊತ್ತು ಹಾಗೆ ಮುಚ್ಚಿಟ್ಟಿದ್ದೆ. ನೋಡಿ ಎಷ್ಟು ನೀರು ಬಂದಿದೆ, ನೋಡಿದ್ರೆ ಎಷ್ಟೊಂದು ನೀರು ಹಾಕದೇ ನೀರು ಬಂತು ಇಷ್ಟೊಂದು. ಈ ನೀರನ್ನು ಚೆನ್ನಾಗಿ ಇಂಗಿಸ್ಕೊಳ್ಬೇಕು. ನೀರು ಇಂಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಒಂದು ಹುರಿದಿರುವಂತಹ ಈರುಳ್ಳಿ ಮತ್ತು ಟೊಮೆಟೊ ರೂಮ್ ಟೆಂಪ್ರೇಚರ್ಗೆ ಬಂದಿದೆ. ಅದಕ್ಕೆ ಒಂದು 2 ಚಮಚ ಗೋಡಂಬಿ ಹಾಕಿಬಿಟ್ಟು ನಾನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇನೆ. ಪೇಸ್ಟ್ ಆಗಿದೆ. ಇವಾಗ ನಾನು ಅದೇ ಕಡಾಯಿಯಲ್ಲಿ ಒಂದು 2 ಚಮಚ ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ತುಪ್ಪದ ಜೊತೆಗೆ ಎಣ್ಣೆ ಕೂಡ ಹಾಕ್ಕೋಬೋದು. ಅದಕ್ಕೆ ಇವಾಗ ನಾವು ಪೌಡರ್ಸನ್ನು ಹಾಕಬೇಕು, ಮಸಾಲೆ ಪುಡಿಗಳನ್ನೆಲ್ಲ ಹಾಕಬೇಕು. 1 ಚಮಚದಷ್ಟು ನಾನಿಲ್ಲಿ ಖಾರದ ಪುಡಿ, 1 ಚಿಟಿಕೆ ಅರಿಶಿನ, 1 ಚಮಚದಷ್ಟು ಧನಿಯಾ ಪುಡಿ, ಇವೆಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೇನೆ. ಗ್ಯಾಸ್ ಸಿಮ್ಮಲ್ಲಿ ಇಟ್ಕೊಳ್ಬೇಕು. ಇವೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಮಾಡಿಟ್ಕೊಂಡಿರುವಂತಹ ಪೇಸ್ಟನ್ನು ಇಲ್ಲಿ ಹಾಕಬೇಕು. ರೆಸ್ಟೋರೆಂಟ್ ಸ್ಟೈಲಲ್ಲಿ ನಾವು ಗ್ರೇವಿಯನ್ನು ಮಾಡ್ತಾ ಇರೋದು. ತುಂಬಾ ಚೆನ್ನಾಗಿ ಬರುತ್ತೆ. ಚಪಾತಿ ಪೂರಿಗಂತೂ ಸೂಪರ್ ಕಾಂಬಿನೇಷನ್. ಇವನ್ ಜೀರಾ ರೈಸ್ ಜೊತೆಗಂತೂ ಅದ್ಭುತವಾಗಿ ಆಗುತ್ತೆ. ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ. ನೋಡಿ, 2ರಿಂದ 3 ಕಪ್ಪಷ್ಟು ಪೇಸ್ಟನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಗೋಡಂಬಿ ಹಾಕಿರೋದ್ರಿಂದ ಸ್ವಲ್ಪ ದಪ್ಪ ಕೂಡ ಬಂದಿದೆ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ. ಇದು ತುಂಬ ದಪ್ಪ ಇದೆ, ಹಾಗಾಗಿ ಸ್ವಲ್ಪ ನೀರು ಹಿಡಿಯುತ್ತೆ. 1ರಿಂದ 1.5 ಲೋಟದಷ್ಟು ಸ್ವಲ್ಪ ನೀರನ್ನು ಇಲ್ಲಿ ಹಾಕ್ಕೊಂಡಿದ್ದೇವೆ. ಇವಾಗ ನಾವು ಹುರಿದಿರುವಂತಹ ಮಶ್ರೂಮನ್ನು ಹಾಕ್ಕೋತಾ ಇದ್ದೇವೆ. ಮಶ್ರೂಮನ್ನು ಚೆನ್ನಾಗಿ ಫ್ರೈ ಆಲ್ರೆಡಿ ಮಾಡ್ಕೊಂಡು ಆಗಿದೆ, ಬೆಂದಿದೆ. ಅದು ಮಸಾಲೆ ಕೂಡ ಅಷ್ಟೊಂದು ಹಸಿ ಇಲ್ಲ. ಹಾಗಾಗಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲಿ ಬೇಕಿದ್ರೆ ನೀವು ಬೇಯಿಸಿರುವಂತಹ ಬಟಾಣಿಯನ್ನು ಕೂಡ ಹಾಕ್ಕೋಬೋದು. ನಾನು ಬರೀ ಮಶ್ರೂಮ್ ಮಸಾಲ ಮಾಡ್ತಾ ಇರೋದ್ರಿಂದ ಬಟಾಣಿಯನ್ನು ಸ್ಕಿಪ್ ಮಾಡಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇಲ್ಲಿ ಹಾಕಬೇಕು. ಮತ್ತೊಮ್ಮೆ ಸ್ವಲ್ಪ ನೀರು ಹಾಕ್ಕೊಂಡಿದ್ದೇನೆ, 1 ಲೋಟದಷ್ಟು ಹಾಕ್ಕೊಂಡಿದ್ದೇನೆ. ನೀರನ್ನು ಹಾಕಿ ಚೆನ್ನಾಗಿ ಕುದೀತಾ ಬಿಡಬೇಕು. ಇದು
ಕುದೀತಾ ಇದೆ ನೋಡಿ. ಮುಚ್ಚಿ ಇದನ್ನು ಚೆನ್ನಾಗಿ ಒಂದು 5 ನಿಮಿಷಗಳ ಕಾಲ ಬೇಯಿಸಿದರೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಸೂಪರಾಗಿ ಬಂದಿದೆ. ಟೇಸ್ಟ್ ಕೂಡ ಹಾಗೆ ಹೋಟೆಲ್ ಸ್ಟೈಲಲ್ಲೇ ಬರುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಇದು. ಖಂಡಿತ ಒಮ್ಮೆ ಟ್ರೈ ಮಾಡಿ. ಇವಾಗ ಇದಕ್ಕೆ ನಾನು 1 ಸ್ಪೂನಷ್ಟು ಕಸೂರಿ ಮೇಥಿಯನ್ನು 2 ಕೈಗಳ ಮಧ್ಯದಲ್ಲಿ ಈ ರೀತಿ ಕ್ರಷ್ ಮಾಡಿಬಿಟ್ಟು ಹಾಕ್ತಾ ಇದ್ದೇನೆ. ಕಸೂರಿ ಮೇಥಿಯ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ಈ ರೀತಿಯಾಗಿ ಹಾಕ್ತಾ ಇದ್ದೇನೆ. ಇವಾಗ ಲಾಸ್ಟ್ ಇಂಗ್ರೀಡಿಯೆಂಟ್ ಒಂದು ಅರ್ಧ ಚಮಚದಷ್ಟು ಗರಂ ಮಸಾಲೆ ಪುಡಿಯನ್ನು ಇದಕ್ಕೆ ಹಾಕ್ಕೋಬೇಕು. ಒಂದು ಗರಂ ಮಸಾಲೆ ಪುಡಿಯನ್ನು ಲಾಸ್ಟಲ್ಲೇ ಹಾಕ್ಕೋಬೇಕು, ಚೆನ್ನಾಗಿ ಫ್ಲೇವರ್ ಇರುತ್ತೆ. ಇವಾಗ ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬೇಕು ಈ ರೀತಿಯಾಗಿ. ಸೂಪರಾಗಿ ಎಷ್ಟು ಚೆನ್ನಾಗಿ ಘಮ ಘಮ ಅಂತ ಇದೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಕನ್ಸಿಸ್ಟೆನ್ಸಿ ಯಾವ ಥರ ಬೇಕೋ ಆ ಥರ ನೀರು ಹಾಕ್ಕೊಳ್ಬೋದು ನೀವು. ನಾನು ಸ್ವಲ್ಪ ದಪ್ಪಗೆ ಇಟ್ಟಿದ್ದೀನಿ, ಅನ್ನಕ್ಕೇನು ಮಾಡಿರೋದಲ್ಲ, ಚಪಾತಿಗೆ. ಹಾಗಾಗಿ ಈ ರೀತಿಯಾಗಿ ಕನ್ಸಿಸ್ಟೆನ್ಸಿನ ಇಟ್ಟಿದ್ದೇನೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ. ಕಲರ್ ಕೂಡ ಅದ್ಭುತವಾಗಿ ಬಂದಿದೆ. ಟೇಸ್ಟ್ ಅಂತೂ ಸೂಪರಾಗಿ ಬಂದಿದೆ. ಇವಾಗ ರೆಡಿಯಾಗಿದೆ ಇದು. ಹೆಲ್ದಿ ಡಿಲಿಷಿಯಸ್ ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಕರಿ ಇಸ್ ರೆಡಿ ಟು ಸರ್ವ್. ಇದಕ್ಕೊಂದು ಒಳ್ಳೆಯ ಸಾಫ್ಟ್ ಚಪಾತಿ ಮಾಡ್ಕೊಳ್ಳೋಣ. ಅದು ಕೂಡ ನಾದದೆ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿ ಏನು ಫುಡ್ ಪ್ರೊಸೆಸರ್ ಅಥವಾ ಡೋ ಮೇಕರ್ ಏನು ತಗೊಂಡಿಲ್ಲ. ಸಿಂಪಲ್ಲಾಗಿ ನಮ್ಮ ಮಿಕ್ಸಿ ಜಾರನ್ನು ತಗೊಂಡಿದ್ದೇನೆ. ಒಂದು 2ನೇದು ಜಾರ್ ತಗೊಂಡಿದ್ದೇನೆ. ಚಿಕ್ಕ ಜಾರಲ್ಲಿ, ಚಟ್ನಿ ಜಾರಲ್ಲ, ದೊಡ್ಡದು, ಅದಕ್ಕಿಂತ ದೊಡ್ಡದು ಜಾರ್ ಬರುತ್ತಲ್ಲ ಆ ಜಾರನ್ನು ತಗೊಂಡಿದ್ದೇನೆ. 3ನೇ ಜಾರ್ ಬಂದು ಜ್ಯೂಸ್ ಜಾರ್ ಬರೋದು, ಅದು ಕೂಡ ಅಲ್ಲ. ಮಧ್ಯದಲ್ಲಿ ಮಸಾಲೆ ಗ್ರೈಂಡ್ ಮಾಡುವಂತಹ ಜಾರ್ ನೋಡಿ. ಈ ರೀತಿಯಾಗಿ ಇದಕ್ಕೆ 1 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಯಾವುದೇ ಎಣ್ಣೆ ಕೂಡ ಬಳಸ್ಬೋದು. ಚೆನ್ನಾಗಿ ಆ ಎಣ್ಣೆಯನ್ನು ಮಿಕ್ಸಿ ಜಾರ್ಗೆ ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಎಣ್ಣೆ ಹಾಕದೆ ಮಾಡಿರಲಿಕ್ಕೆ ಹೋದರೆ ಫುಲ್ ಹಿಟ್ಟು ಅದಕ್ಕೆ ಹಿಡ್ಕೊಳ್ಳುತ್ತೆ ಅಂತ ಕಾರಣಕ್ಕೋಸ್ಕರ ಸ್ವಲ್ಪ ಚೆನ್ನಾಗಿ ಎಣ್ಣೆಯನ್ನು ಹಾಕ್ಕೋಬೇಕು. ಇಲ್ಲಿ ನಾನು 1 ಲೋಟದಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಗೋಧಿ ಹಿಟ್ಟಿನ ಅಳತೆಯನ್ನು ಇಲ್ಲಿ ಹಾಕ್ಕೋಬೋದು. ಒಂದೇ ಮೆಷರ್ಮೆಂಟಲ್ಲಿ ಇಟ್ಕೊಳ್ಬೇಕು. ಯಾವ ಮೆಷರ್ಮೆಂಟಲ್ಲಿ ಹಿಟ್ಟು ಹಾಕ್ತಿರೋ ಅದೇ ಮೆಷರ್ಮೆಂಟಲ್ಲಿ ನೀರು ಕೂಡ ಇಲ್ಲಿ ಹಾಕಬೇಕು. ತುಂಬ ಫುಲ್ಲಾಗಿ ಹಿಟ್ಟು ಹಾಕಿದರೆ ಸರಿಯಾಗಿ ನಾದ್ಕೊಂಡು ಇದರಲ್ಲಿ ಬರೋದಿಲ್ಲ. ಹಾಗಾಗಿ 1 ಲೋಟದಷ್ಟು ನಾನು ಗೋಧಿ ಹಿಟ್ಟನ್ನು ಇಲ್ಲಿ ಹಾಕಿದ್ದೇನೆ. 1 ಲೋಟಕ್ಕೆ ನಾನಿಲ್ಲಿ ಅರ್ಧ ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೇನೆ. ಅರ್ಧ ಲೋಟದಷ್ಟು ನೀರು ಮಾತ್ರ ಹಾಕ್ಕೋಬೇಕು, ಆವಾಗ ಮಾತ್ರ ಸಾಫ್ಟಾಗಿ ಬರುತ್ತೆ. ಇನ್ನು ಸ್ವಲ್ಪ ಹಿಟ್ಟು ಗಟ್ಟಿಯಾಗಿ ಬೇಕನ್ನೋದಾದರೆ ಒಂದು ಅರ್ಧ ಕಪ್ಪಿಗಿಂತ ಕಡಿಮೆನೇ ಹಾಕ್ಕೊಳ್ಳಿ. ಒಂದು 2 ಚಮಚ ನೀರನ್ನು ಕಡಿಮೆ ಹಾಕಿದರೆ ಸ್ವಲ್ಪ ಗಟ್ಟಿಯಾದಂತಹ ಹಿಟ್ಟು ರೆಡಿ ಆಗುತ್ತೆ. ನೋಡಿ, ನಾನು ಒಂದು ಅರ್ಧ ಕಪ್ಪು ನೀರನ್ನು ಹಾಕ್ಕೊಂಡಿದ್ದೇನೆ 1 ಕಪ್ಪಿನ ಅಳತೆಗೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಚಮಚದಷ್ಟು ಎಣ್ಣೆ. ಇವೆಲ್ಲ ನಾವು ಏನು ನಾದ್ಕೊಳ್ಳುವಾಗ ಏನು ಐಟಮ್ಸ್ ಹಾಕ್ತೀವಲ್ಲ ಅದನ್ನೇ ಇಲ್ಲಿ ಮಿಕ್ಸಿಯಲ್ಲಿ ಹಾಕಿ ನಾವು ಮಿಕ್ಸಿನ ಒಂದು 10 ಸೆಕೆಂಡ್ಗಳ ಕಾಲ ತಿರುಗಿಸ್ಬೇಕು. 15 ಸೆಕೆಂಡ್ ಆದಮೇಲೆ ನೋಡಿ, ನಾನು ತೆಗೆದು ಈ ರೀತಿ ಸ್ಪೂನಿನಿಂದ ಎಲ್ಲವನ್ನು ಸೈಡಲ್ಲಿರೋದೆಲ್ಲ ಮಧ್ಯಕ್ಕೆ ಮಾಡಿ ಮತ್ತೊಮ್ಮೆ ತಿರುಗಿಸ್ತಾ ಇದ್ದೇನೆ. ಹಿಟ್ಟು ಒಳಗಡೆ ಈ ರೀತಿಯಾಗಿ ಆಡಬೇಕು. ಅದು ಫುಲ್ ಹಾಕಿದರೆ ಆಡೋದೇ ಇಲ್ಲ. ಹಾಗಾಗಿ 2 ಕಪ್ ಅಷ್ಟು ಮ್ಯಾಕ್ಸಿಮಮ್ ಇದರಲ್ಲಿ ಮಾಡ್ಬೋದು. ನಾನು ಮತ್ತೊಮ್ಮೆ ಸ್ವಲ್ಪ ಹೊತ್ತು ಒಂದು 15ರಿಂದ 20 ಸೆಕೆಂಡು ಈ ರೀತಿ ಚೆನ್ನಾಗಿ ಮಾಡಿಕೊಂಡೆ. ಇವಾಗ ನೋಡಿ ಹಿಟ್ಟು ಯಾವ ಥರ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ತುಂಬ ಸಾಫ್ಟಾಗಿ ಚಪಾತಿಗೆ ಬೇಕೋ ಥರ ಹಾಗೇ ಬಂದಿದೆ. ಇವಾಗ ತೆಗಿತಾ ಇದ್ದೀನಿ. ಮತ್ತೊಮ್ಮೆ 10 ಸೆಕೆಂಡ್ ಮಾಡಿಸಿ ಇವಾಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಕೈಯಲ್ಲಿ ಅಂಟುತ್ತಾನೂ ಇಲ್ಲ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಬೇಕಿದ್ರೆ ಫುಲ್ಕಾನೂ ಮಾಡ್ಬೋದು, ಚಪಾತಿನೂ ಮಾಡ್ಬೋದು, ಮತ್ತು ಹೀಗೆ ಡಬ್ಬಿಯಲ್ಲಿ ಹಾಕಿ ಕೂಡ ಸ್ಟೋರ್ ಮಾಡಿ ಇಟ್ಬೋದು. ನೋಡಿ ಅಂಟ್ತಾನೆ ಇಲ್ಲ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಬಂದು ನೀವು ಯಾವ ರೀತಿ ಚಪಾತಿ ಮಾಡ್ತೀರಾ, ಮಧ್ಯದಲ್ಲಿ ಎಣ್ಣೆ ಹಚ್ಕೊಂಡು ಏನು ಟ್ರಯಾಂಗಲ್ ಅಥವಾ ರೌಂಡು ಸ್ಕ್ವೇರ್ ಯಾವ ಥರ ಮಾಡ್ತೀರಾ ಅದೇ ನಾರ್ಮಲ್ ಚಪಾತಿ ಥರ ಲಟ್ಟಿಸ್ಕೊಂಡು ಹುರಿಯೋದಷ್ಟೇ ಕೆಲಸ. ಇದ್ರದ್ದು ಒಂದು ಡ್ರಾಬ್ಯಾಕ್ ಏನಂದರೆ, ನಾನು ಕಲಸಿರುವಂತಹ ಹಿಟ್ಟು ಬರೀ ಒಂದು 6 ಚಪಾತಿಗೆ ಮಾತ್ರ ಆಗುತ್ತೆ. ಇನ್ನು ಜಾಸ್ತಿ ಹಿಟ್ಟು ಹಾಕೋಕ್ಕೆ ಹೋದರೆ ಮಿಕ್ಸಿಯಲ್ಲಿ ಹಿಟ್ಟು ಆಡೋದೇ ಇಲ್ಲ. ಆದ್ದರಿಂದ ಬರೀ ಸ್ಮಾಲ್ ಕ್ವಾಂಟಿಟಿಯಲ್ಲಿ ಮಾಡೋದಕ್ಕಾದರೆ ಮಾತ್ರ ಇದರಲ್ಲಿ ಮಾಡೋದಕ್ಕೆ ಸಾಧ್ಯ. 3-4 ಜನ ಇರುವ ಫ್ಯಾಮಿಲಿಗೆ ಒಂದು 3 ಚಪಾತಿ ಅಂತ 10-12 ಚಪಾತಿ ಬೇಕಿರುತ್ತೆ. ಆವಾಗ ನಾನೇನಂತೀನಿ, ನಾದೋದೇ ಬೆಸ್ಟು. ಯಾಕಂದರೆ ಒಂದೇ ಸಲಕ್ಕೆ ನಾದಿ ಅಷ್ಟು ಚಪಾತಿನ ಹಿಟ್ಟನ್ನು ನಾದ್ಕೋಬೋದು. ಸೊ ಇವಾಗ ಚೆನ್ನಾಗಿ ನಾರ್ಮಲ್ ಚಪಾತಿ ಥರನೇ ಲಟ್ಟಿಸ್ಕೊಂಡು ನಾನು ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಉಬ್ಬತ್ತೆ ಕೂಡ. ನಾನು ಇದು ಇಂಟರ್ನೆಟ್ಟಲ್ಲಿ ನೋಡಿ ವೈರಲ್ ಆಗಿರೋದನ್ನು ನೋಡಿ ನಾನು ಟ್ರೈ ಮಾಡಿದ ಮೇಲೆ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ಕೊಂಡಿರೋವಂಥದ್ದು.
ಇವಾಗ ತವ ಇಟ್ಕೊಂಡಿದ್ದೀನಿ ನೋಡಿ, ಈ ರೀತಿಯಾಗಿ ನಾನು ಟ್ರಯಾಂಗಲ್ ಥರನೇ ಚಪಾತಿನ ಲಟ್ಟಿಸ್ಕೊಂಡಿದ್ದೀನಿ. ಇವಾಗ ತವ ಕಾದಿದೆ, ತವ ಮೇಲೆ ನಾನು ಚಪಾತಿಯನ್ನು ಹಾಕ್ತಾಯಿದ್ದೀನಿ. ಎಣ್ಣೆ ತುಪ್ಪ ಹಾಕ್ಕೊಂಡು ಚಪಾತಿನ ಫ್ರೈ ಮಾಡ್ಕೊಬೋದು. ನೋಡಿ ಎಷ್ಟು ಚೆನ್ನಾಗಿ ಉಬ್ತಾ ಇದೆ ಕೂಡ, ಚೆನ್ನಾಗಿ ಬರುತ್ತೆ. ಇದು ಖಂಡಿತ ಒಮ್ಮೆ ಟ್ರೈ ಮಾಡ್ತೀರಾ ಅಂತ ನಾನು ಭಾವಿಸ್ತೀನಿ. ರೆಸಿಪೀಸ್ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ನಾರ್ತ್ ಇಂಡಿಯನ್ ಕಾಂಬೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಎರಡೂ ರೆಸಿಪೀಸ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಮತ್ತೆ ಸಿಗೋಣ ಮತ್ತೊಂದು ವ್ಲಾಗಲ್ಲಿ ಮತ್ತಷ್ಟು ರೆಸಿಪೀಸ್ಗಳೊಂದಿಗೆ. ಅಲ್ಲಿಯವರೆಗೂ ಹೆಲ್ದಿಯಾಗಿರಿ, ಖುಷಿಯಾಗಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಾಯ್.